ನಾವು ತೊಗೊಂಡು ಬರ್ತಕ್ಕಂಥ ಚಿನ್ನವನ್ನು ಎಷ್ಟು ಬೆಲೆಗೆ ನೀನು ತಗೊಳ್ತೀಯಾ ಅಂಥೇಳಿ ಡೀಲ್ ಮಾಡ್ಕೊಂಡಿರ್ತಕ್ಕಂಥ ಕಥೆ ಇದು. ಇಲ್ಲಿ ದರೋಡೆ, ಇದು ಮಂಗಳೂರು ದರೋಡೆ ಆಯ್ತಲ್ಲ, ಈ ದರೋಡೆಗಿಂತ ಮುಂಚಿತವಾಗಿಯೇ ನಾವು ತೊಗೊಂಡು ಬರ್ತೀವಿ ಇಷ್ಟು ಚಿನ್ನ, ಈ ಚಿನ್ನಕ್ಕೆ ನೀನು ಎಷ್ಟು ರೇಟ್ ಕೊಡ್ತೀಯ ಒಂದು ಗ್ರಾಮ್ಗೆ ಅಂಥೇಳಿ ಒಂದು ಲೆಕ್ಕಾಚಾರ ಕೂಡ ಮಾಡ್ಕೊಂಡಿದ್ರು, ಡೀಲ್ ಕೂಡ ಮಾಡ್ಕೊಂಡಿದ್ದಂಥ ಮಾಸ್ಟರ್ ಪ್ಲಾನ್ ಇದೀಗ ಹೊರಬಿದ್ದಿದೆ. ಸಹಚರರಿಗೂ ಅವ್ರ ಜೊತೇಲಿ ದರೋಡೆ ಮಾಡಿದ್ರಲ್ಲ, ಯಾರ್ಯಾರು ದರೋಡೆಗೆ ಬಂದಿದ್ರೋ ಅವ್ರು ಯಾರಿಗೂ ಈ ವಿಷಯನೇ ಹೇಳಿಲ್ಲ. ನಾವು ಚಿನ್ನ ದರೋಡೆ ಮಾಡ್ತೀವಿ ಅಷ್ಟೇ ಗೊತ್ತು, ಆ ಚಿನ್ನ ಎಲ್ಲಿ ಸೇಲ್ ಮಾಡ್ತೀನಿ, ಎಷ್ಟು ಬೆಲೆಗೆ ಸೇಲ್ ಮಾಡ್ತೀನಿ, ಯಾರಿಗೆ ಸೇಲ್ ಮಾಡ್ತೀನಿ, ಇದ್ಯಾವುದನ್ನು ಹೇಳದೇನೆ ಖದೀಮನೊಬ್ಬ ಈ ಒಂದು ಡೀಲ್ ಮಾಡ್ಕೊಂಡಿದ್ದ. ಕರಾವಳಿಗೂ ಮುಂಬೈನ ಗೋಲ್ಡ್ ಮಾರ್ಕೆಟ್ಗೂ ಒಂದು ಭಯಾನಕ ಲಿಂಕ್ ಇರೋದು ಇದರಿಂದ ಅಲ್ಲಿ ಆಚೆ ಬರ್ತಾ ಇದೆ. ಸಿಕ್ಕಿಬಿದ್ದಿರ್ತಕ್ಕಂಥ ಆರೋಪಿ ಡಕಾಯಿತ ದರೋಡೆಗಿಂತ ಮುಂಚೆನೇ ದಲ್ಲಾಳಿ, ಮಧ್ಯವರ್ತಿ, ಮಿಡ್ಲ್ಮನ್ ಇವನ ಜೊತೆಗೆ ಡೀಲ್ ಮಾಡ್ಕೊಂಡಿರ್ತಕ್ಕಂಥ ಕಥೆ ಇದು. ಗೋಲ್ಡ್ ಬ್ಲಾಕ್ ಮಾರ್ಕೆಟ್ ಇಲ್ಲೇನಾಗುತ್ತೆ, ನಿಮಗೆ ಎಲ್ಲೆಲ್ಲೋ ಹೋಗಿ ಆ ಗೋಲ್ಡನ್ನು ಮಾರ್ಬಿಡೋಕ್ಕಾಗಲ್ಲ. ಕೋಟಿಗಟ್ಟಲೆ ಯಾರು ಹಣ ಕೊಟ್ಟುಬಿಡಲ್ಲ. ಆವಾಗ ಎಲ್ಲಿಂದ ಬಂತು ಅಂತ ಕೇಳ್ತಾರೆ. ಅವರು ಅಷ್ಟು ಹಣ ಕೊಡಬೇಕಾದ್ರೆ ಬ್ಯಾಂಕಿಗೆ ಟ್ರಾನ್ಸ್ಫರ್ ಮಾಡೋಕ್ಕಾಗಲ್ಲ ಅಲ್ವಾ, ಬ್ಯಾಂಕ್ ಅಕೌಂಟ್ಗೆ ಹಾಕೋಕ್ಕಾಗತ್ತಾ? ಗೋಲ್ಡ್ ತೊಗೊಂಬರ್ತಾನೆ ಯಾರೋ ಒಬ್ಬ 12 ಕೋಟಿ 15 ಕೋಟಿ ಏನೋ ಅವ್ನು ಹೇಳ್ತಾನೆ. ಅವನು 15 ಕೋಟಿ ಹೇಳಿಬಿಟ್ರೆ ಆಯ್ತಪ್ಪ ನಿನ್ನ ಬ್ಯಾಂಕ್ ಅಕೌಂಟ್ ನಂಬರ್ ಹೇಳು, ನಾನು ಅಲ್ಲಿಗೆ ಟ್ರಾನ್ಸ್ಫರ್ ಮಾಡಿಬಿಡ್ತೀನಿ ಅಂತ ಮಾಡೋಕ್ಕಾಗತ್ತಾ? ನಾನು ಮಾಡೋಕ್ಕಾಗಲ್ಲ. ಈ ಗೋಲ್ಡ್ ಬ್ಲಾಕ್ ಮಾರ್ಕೆಟ್ ಇದೆಯಲ್ಲ, ಇದನ್ನು ಮುರುಗುಂಡಿ ಥೇವರ್ ಅಂತ, ಈ ಮುರುಗುಂಡಿ ಥೇವರ್ ಇದಾನಲ್ಲ ಆರೋಪಿ, ಇವನು ಸಂಪರ್ಕ ಮಾಡಿದ್ದ. ಇವನಿಗೆ ಅಂದರೆ ಕ್ಯಾಶಲ್ಲಿ ಬೇಕದು, ಅದೆಲ್ಲವೂ ಕೂಡ ಕ್ಯಾಶಲ್ಲಿ ಬೇಕು. ಒಂದು ಕಡೆ ಇವ್ರು ಲೂಟಿ ಮಾಡಿದ ಕ್ಯಾಶು, ಇನ್ನೊಂದು ಕಡೆ ಚಿನ್ನವನ್ನು ಲೂಟಿ ಮಾಡಿದ್ರು. ಕ್ಯಾಶನ್ನು ಹಂಚ್ಕೊಳ್ತಾರೆ, ನನಗಿಷ್ಟು ನಿನಗಷ್ಟು ಅಂತ ಹೇಳಿ ಹಂಚ್ಕೊಳ್ತಾರೆ. ಆದರೆ ಚಿನ್ನದ ಕಥೆ ಏನು ಮಾಡೋಣ? ಚಿನ್ನದ ಕಥೆನ ಮುಂಬೈನ ಗೋಲ್ಡ್ನ ಬ್ಲಾಕ್ ಮಾರ್ಕೆಟಲ್ಲಿ ಮಾರಿಬಿಡೋಣ, ಆ ಹಣ ಬಂದಾಗ ಶೇರ್ ಮಾಡೋಣ ಅಂತ ಇವ್ರದ್ದೊಂದು ವ್ಯಾಪಾರ ಇರುತ್ತೆ. ಆದರೆ ಯಾರಿಗೆ ಮಾರ್ತಾ ಇದ್ದೀನಿ, ಯಾವಾಗ ಮಾರ್ತಾ ಇದ್ದೀನಿ, ಎಷ್ಟಕ್ಕೆ ಮಾರ್ತಾ ಇದ್ದೀನಿ, ಇದು ಯಾವುದನ್ನು ಕೂಡ ಮುರುಗುಂಡಿ ಥೇವರ್ ಮಾತನಾಡಿಲ್ಲ ಸಹಚರರೊಂದಿಗೆ. ಕೆ ಜಿ ಚಿನ್ನಕ್ಕಿಂತಿಷ್ಟು ಅಂಥೇಳಿ ರೇಟನ್ನು ಬ್ಲಾಕ್ ಮಾರ್ಕೆಟಲ್ಲಿ ಫಿಕ್ಸ್ ಮಾಡ್ಕೊಂಡು ಬಂದಿದ್ದಾನೆ ಇವನು. ಕೆ ಜಿಗಟ್ಟಲೆ ಚಿನ್ನದ ಜೊತೆಗೆ ಬರುವುದಾಗಿ ದಲ್ಲಾಳಿಗೆ ಮುರುಗುಂಡಿ ಥೇವರ್ ಹೇಳಿದ್ದ. ಆದರೆ ಯಾರ ಬಳಿ ಕೂಡ ಈ ದರೋಡೆಯ ಪ್ಲಾನ್ ಬಗ್ಗೆ ಆಗಲಿ, ಚಿನ್ನನೆಲ್ಲ ಮಾರ್ತೀವಿ ಅನ್ನೋದ್ರ ಬಗ್ಗೆ ಆಗಲಿ, ನೋಡಿ ಈ ಕಳ್ಳರ ಗುಂಪಲ್ಲೇ ಒಬ್ಬ ಕಳ್ಳ ಇವನು. ಆ ಥರ ಕಳ್ಳರ ಗುಂಪಲ್ಲೇ ಒಂದು ಕಳ್ಳ ಇವನು, ಆ ಕಳ್ಳರನ್ನ ಮೀರಿಸುವಂಥ ಕಳ್ಳ ಇವನು. ಯಾರ ಬಳಿನೂ ದರೋಡೆ ಪ್ಲಾನ್ ಬಗ್ಗೆ ಬಾಯಿ ಬಿಟ್ಟಿರಲಿಲ್ಲ ಮುರುಗುಂಡಿ ಥೇವರ್. ಧಾರಾವಿ ಗ್ಯಾಂಗ್ ದರೋಡೆಯ ಬಗ್ಗೆ ಮುಂಬೈನ ಬ್ಲ್ಯಾಕ್ ಗೋಲ್ಡ್ ಮಾರ್ಕೆಟಲ್ಲಿ ಸಂಚಲನ ಸೃಷ್ಟಿಯಾಗಿಬಿಟ್ಟಿದೆ. ಇದೀಗ ದರೋಡೆ ಆದಮೇಲೆ ತಮಿಳುನಾಡಿಗೆ ತೆರಳಿ ಒಬ್ಬ ದಲ್ಲಾಳಿಯನ್ನು ಸಂಪರ್ಕ ಮಾಡಿಕೊಂಡಿದ್ದ ಮುರುಗುಂಡಿ ಥೇವರ್. ಸ್ವಲ್ಪ ದಿನ ಕಳೆದು ತಮಿಳುನಾಡಿಂದ ಮುಂಬೈಗೆ ಬರ್ತೀವಿ ಅಂತ ಕೂಡ ಇವನು ಮಾಹಿತಿ ಕೊಟ್ಟಿದ್ದಾನೆ. ಆದರೆ ಮುಂಬೈ ಗೋಲ್ಡ್ ಮಾರ್ಕೆಟ್ ಮೇಲೇ, ಅಂದರೆ ಚೆನ್ನಾಗಿ ಗೊತ್ತಿತ್ತು ಮಂಗಳೂರು ಪೊಲೀಸರಿಗೆ, ಇಲ್ಲಿ ಲೂಟಿ ಮಾಡ್ಕೊಂಡು ಹೋದರೆ ಇವ್ರು ಎಲ್ಲಿಗೆ ಮಾರಬೇಕಾಗತ್ತೆ ಅದನ್ನು ಅಂತ. ಇಲ್ಲೆಲ್ಲ ಮಾರೋಕ್ಕಾಗಲ್ವಲ್ಲ, ಯಂಕ, ನಾಣಿ, ಸೀನಾ ಇವ್ರ ಅಂಗಡಿಗೆಲ್ಲ ಹೋಗಿ ಮಾರೋಕ್ಕಾಗಲ್ಲ ಅಲ್ಲ. ದೊಡ್ಡ ಮೊತ್ತದ ಒಂದು ಗೋಲ್ಡ್, ಅದು ತುಂಬ ದೊಡ್ಡ ಮೊತ್ತದ ಗೋಲ್ಡ್ ಆಗಿರುತ್ತೆ ಅದು. ಸೊ ಹಾಗಾಗಿ 12 ಕೋಟಿ 14 ಕೋಟಿ ಅಂತ ಹೇಳಿಬಿಟ್ರೆ 14 ಕೋಟಿಯಷ್ಟು ಹಣ ಒಂದು ಕೈ ಬದಲಾಗಿ ಆ ಹಣ ಅಷ್ಟು ಜನಗಳಿಗೆ ಸೇರಬೇಕು ಅಂದರೆ ಸುಮ್ಮನೆ ಮಾತಲ್ಲ. ಯಾರೋ ಸಣ್ಣ ಪುಟ್ಟ ಅಂಗಡಿಯವ್ರು ತೊಗೋತಾರ, ದೊಡ್ಡ ಜ್ಯುವೆಲ್ರಿ ಶಾಪ್ ಆದರೆ ನಾವು ಕಳ್ಳ ಮಾಲ್ ತೊಗೊಳ್ಳಲ್ಲಪ್ಪ ಅಂತಾರೆ. ಒಂದು 14 ಕೋಟಿದು ಗೋಲ್ಡ್ ಇದೆ ರೀ ತೊಗೊಂಬಿಡಿ ಅಂತ ಒಂದು ದೊಡ್ಡ ಗೋಲ್ಡ್ ಅಂಗಡಿಗೆ ಹೋಗ್ಬಿಟ್ರೆ ಯಾರ್ದಪ್ಪ ಇದು, ಯಾರ್ದು, ಎಲ್ಲಿಂದ ಬಂತು ಹೇಳು, ನಿಂದ ಇದು ಸ್ವಂತದ್ದ, ಸಂಪಾದನೆ ಮಾಡಿರೋದ, ಕದ್ದಿರೋದು ಅಂತ ಕೇಳಿಬಿಡ್ತಾರೆ ಅವರು. ಆದರೆ ಬ್ಲ್ಯಾಕ್ ಗೋಲ್ಡ್ ಮಾರ್ಕೆಟ್ ಆದರೆ ಕೇಳಲ್ಲ. ಅವ್ರಿಗೇನು ಗೋಲ್ಡ್ ಬೇಕು, ನಿನಗೆ ಎಷ್ಟು ಹಣ ಬೇಕು, ಮಾರ್ಕೆಟಲ್ಲಿ ಇಷ್ಟಿದೆ ಇದಕ್ಕೆ ವ್ಯಾಲ್ಯೂ, ವೈಟ್ ಮಾರ್ಕೆಟಲ್ಲಿ, ನಮ್ಮದು ಇದು ಬ್ಲ್ಯಾಕ್ ಮಾರ್ಕೆಟು, ಇದಕ್ಕೆ ಇಷ್ಟು ಕೊಡ್ತೀವಿ, ತೊಗೊಂಡು ಹೋಗಿ ಅಂತ ಕೊಟ್ಟುಬಿಡ್ತಾರೆ ಅವರು. ಅವ್ರಿನ್ನೇನು ಅವ್ರ ಲಾಭ ಆಮೇಲೆ ಮಾಡ್ಕೊಳ್ತಾರೆ, ಬೇರೆ ವಿಚಾರ. ಸೊ ಮುಂಬೈನ ಈ ತರಹದ ಬ್ಲ್ಯಾಕ್ ಗೋಲ್ಡ್ ಮಾರ್ಕೆಟ್ ಮೇಲೆ ಮಂಗಳೂರು ಪೊಲೀಸರ ಕಣ್ಣಿತ್ತು. ಯಾರು ಬರ್ತಾರೆ ಇಲ್ಲಿಗೆ, ಎಷ್ಟು ಗೋಲ್ಡ್ ತೊಗೊಂಡು ಬರ್ತಾರೆ ಅಂಥೇಳಿ ನಿಗಾ ಇಟ್ಟಿದ್ರು. ಮುಂಬೈ ಪೊಲೀಸರ ನೆರವನ್ನು ಪಡ್ಕೊಂಡು ಬ್ಲ್ಯಾಕ್ ಗೋಲ್ಡ್ ಮಾರ್ಕೆಟ್ನ ವಹಿವಾಟನ್ನು ಟ್ರೇಸ್ ಮಾಡ್ತಾರೆ ಇವರು. ಈ ವೇಳೆ ತಮಿಳುನಾಡಿಂದ ಮುಂಬೈ ದಲ್ಲಾಳಿಗೆ ಕರೆ ಬಂದಿರೋದು ಗೊತ್ತಾಗುತ್ತೆ. ಅದಾಗಲೇ ತಮಿಳುನಾಡು ತಲುಪಿತ್ತು ಮಂಗಳೂರಿನ ಪೊಲೀಸರ ಮತ್ತೊಂದು ತಂಡ. ಅವರು ಕೂಡ ಮಾಹಿತಿ ರವಾನೆ ಮಾಡಿದ್ರು. ಫೋನ್ ಕಾಲ್ ಅದರ ಒಂದು ಜಾಡ್ ಹಿಡ್ಕೊಂಡು ತಿರುನಲ್ವೇಲಿಯ ಲೊಕೇಶನ್ ಪತ್ತೆ ಮಾಡ್ತಾರೆ ಪೊಲೀಸರು. ಲೊಕೇಶನ್ ಆಧಾರದಲ್ಲಿ ಭಾನುವಾರ ರಾತ್ರಿಯೇ ಮುರುಗುಂಡಿ ಹಾಗೂ ಸಹಚರರನ್ನು ಪೊಲೀಸರು ಬೇಟೆಯಾಡಿದ್ದಾರೆ. ಡೀಟೇಲ್ಸ್ಗಳಿಗೆ ಇದೀಗ ಆದಿತ್ಯ ಇದ್ದಾರೆ. ಆದಿತ್ಯ, ಈ ಮುಂಬೈನ ಬ್ಲ್ಯಾಕ್ ಗೋಲ್ಡ್ ಮಾರ್ಕೆಟ್ ಇದ್ರ ಮೇಲೆ ಮೊದಲೇ ನಿಗಾ ಇಟ್ಟಿರ್ತಾರೆ. ದೊಡ್ಡ ಮಟ್ಟದ ಒಂದು ಚಿನ್ನದ ದರೋಡೆ ಇದು. ಹಾಗಾಗಿ ಈ ದಲ್ಲಾಳಿ ಮತ್ತು ಇವರ ನಡುವಿನ ಒಂದು ಫೋನ್ ಸಂಭಾಷಣೆ, ಆ ಡೀಲು, ಸೊ ಯಾವ್ಯಾವ ರೀತಿಯಲ್ಲಿ ಡೀಲ್ ಮಾಡ್ಕೊಂಡಿದ್ರು, ಅಂದಾಜು ಮುಂಬೈನ ಬ್ಲ್ಯಾಕ್ ಗೋಲ್ಡ್ ಮಾರ್ಕೆಟಲ್ಲಿ ಕೆ ಜಿ ಚಿನ್ನವನ್ನು ಎಷ್ಟು ಬೆಲೆಗೆ ಮಾರಬೇಕು ಅಂತ ಏನಾದರೂ ಪ್ಲಾನ್ ಇರೋದು ಗೊತ್ತಾಗಿದೆಯಾ ಪೊಲೀಸರಿಗೆ? ಸೊ ಉಳಿದವರೆಲ್ಲ ಎಲ್ಲಿ, ಅದ್ರ ಬಗ್ಗೆ ಏನಾದರೂ ಟೆಸ್ಟ್ ಮಾಡ್ತಾ ಇದ್ದಾರಾ ಹೇಗೆ ಅಂತ? ರಮಕಾಂತ, ನಿಜವಾಗ್ಲು ಮೊದಲಿಗೆ ಇವರು ಯಾವಾಗ ಈ ಒಂದು ಸ್ಕೆಚ್ ಅನ್ನ ಹೆಣೆದಿದ್ರು
ಆಗ್ಲೇ ಮುಂಬೈ ಪೊಲೀಸಿನ ಒಂದು ಇಂಟೆಲಿಜೆನ್ಸ್ ಯೂನಿಟ್ಗೆ ಒಂದು ಬಹಳ ದೊಡ್ಡ ರಾಬರಿ ನಡೆಯುತ್ತೆ ಮುಂಬೈನಲ್ಲಿ ಅನ್ನುವಂತ ರೀತಿಯ ಒಂದು ಮಾಹಿತಿ ಇತ್ತು. ಆದ್ರೆ ಅದು ಎಲ್ಲಿ ನಡೆಯುತ್ತೆ, ಮುಂಬೈನಲ್ಲಿ ನಡೆಯುತ್ತೆ ಅನ್ನುವಂತ ಅನುಮಾನದ ಮೇರೆಗೆ ತುಂಬಾ ಅಲರ್ಟ್ ಆಗಿದ್ರು. ಆದ್ರೆ ಅದು ನಡೆದಿರುವಂತದ್ದು ಕರ್ನಾಟಕದಲ್ಲಿ. ಯಾವ ಕರ್ನಾಟಕದಲ್ಲಿ ಒಂದು ರಾಬರಿ ನಡೆಯಿತು, ಈ ಮುಂಬೈನ ಬ್ಲಾಕ್ ಗೋಲ್ಡ್ ಮಾರ್ಕೆಟ್ ಏನಿದೆ ಅಲ್ಲಿ ಒಂದು ಬಹಳ ದೊಡ್ಡ ಮಟ್ಟಿನ ಸಂಚಲನ ಅನ್ನುವಂಥದ್ದು ಸೃಷ್ಟಿಯಾಗಿದೆ. ಯಾಕಂದ್ರೆ ಇದು 2 ತಿಂಗಳ ಪ್ಲಾನ್. ಇದು ಈ ಮುರುಗುಂಡಿ ದೇವರೇನಿದ್ದಾನೆ ಇಲ್ಲಿ ಬಂದು ಪ್ಲಾನ್ ಮಾಡಿಕೊಂಡು ನಮ್ಗೊಂದಿಷ್ಟು ಅಂದಾಜು ಚಿನ್ನ ಸಿಗುತ್ತೆ, ಅದು ಕೂಡ ಕೋಟಿ ಮೌಲ್ಯದ್ದು ಅನ್ನುವಂತ ಅವನಿಗೆ ಯಾವಾಗ ಮಾಹಿತಿ ಸಿಗುತ್ತೋ ಆತ ಬ್ಲಾಕ್ ಗೋಲ್ಡ್ ಮಾರ್ಕೆಟ್ ಏನು ಮುಂಬೈನ ಬ್ಲಾಕ್ ಗೋಲ್ಡ್ ಮಾರ್ಕೆಟ್ ಇದೆ ಇಲ್ಲಿ ಹೋಗಿ ಒಂದು ಡೀಲ್ ಅನ್ನ ಕುದುರಿಸುವಂತ ಕೆಲಸವನ್ನ ಮಾಡ್ತಾನೆ. ಅದೊಂದು ಸಂಚಲನಕ್ಕೆ ಕಾರಣವಾಗುತ್ತೆ. ಯಾಕಂದ್ರೆ ಮುಂಬೈ ಬ್ಲಾಕ್ ಗೋಲ್ಡ್ ಮಾರ್ಕೆಟ್ಗೆ ಒಂದು ಬಹಳ ದೊಡ್ಡ ಪ್ರಮಾಣದ ಬ್ಲಾಕ್ ಗೋಲ್ಡ್ ಬಂದು ಸೇರುವಂತ ಸಾಧ್ಯತೆ ಇದೆ ಅನ್ನುವಂತಹ ರೀತಿಯಲ್ಲಿ ಒಂದು ಸಂಚಲನ ಸೃಷ್ಟಿಯಾಗುತ್ತೆ. ಅದು ಅಲ್ಲಿನ ಪೊಲೀಸರಿಗೂ ಕೂಡ ಒಂದು ಮಾಹಿತಿ ಹೋಗುತ್ತೆ. ಮತ್ತು ಸಾಮಾನ್ಯವಾಗಿ ಇಷ್ಟು ದೊಡ್ಡ ಪ್ರಮಾಣದ ದರೋಡೆ ಆದ ಸಂದರ್ಭ ಅಂದ್ರೆ ಮೊನ್ನೆ ಮಂಗಳೂರು ಭಾಗದಲ್ಲಿ ದರೋಡೆ ನಡೆದ ಮರುದಿನವೇ ಪೊಲೀಸರು ಪ್ರಮುಖವಾಗಿ ಕಣ್ಣಿಟ್ಟಿದ್ದು ಒಂದು ಮುಂಬೈನ ಬ್ಲಾಕ್ ಗೋಲ್ಡ್ ಮಾರ್ಕೆಟ್ ಮೇಲೆ. ಅಂದ್ರೆ ಅಲ್ಲಿರುವಂತ ಕರ್ನಾಟಕದ ಪೊಲೀಸರು ಯಾರು ಮುಂಬೈನಲ್ಲಿ ಕರ್ತವ್ಯವನ್ನ ಮಾಡ್ತಾ ಇದ್ದಾರೋ ಅವರ ಒಂದು ದೊಡ್ಡ ಅಧಿಕಾರಿಯ ಸಹಕಾರವನ್ನ ಪಡೆದು ಅಲ್ಲಿನ ಒಂದು ಬ್ಲಾಕ್ ಗೋಲ್ಡ್ ಮಾರ್ಕೆಟ್ ಮೇಲೆ ಒಂದು ಕಣ್ಣನ್ನ ಇಟ್ಟಿದ್ರು. ಆ ಭಾನುವಾರವೇ ಇಲ್ಲಿಂದ ಒಂದು ತಂಡ ಮುಂಬೈಗೆ ತೆರಳಿತ್ತು ಎಲ್ಲವನ್ನ ನೋಡ್ಕೊಳ್ಳೋದಕ್ಕೆ. ಮತ್ತು ಕೇರಳದಲ್ಲೂ ಕೂಡ ಒಂದು ದೊಡ್ಡ ಬ್ಲಾಕ್ ಗೋಲ್ಡ್ ಮಾರ್ಕೆಟ್ ಇದೆ, ಅಲ್ಲೂ ಕೂಡ ಒಂದು ನಿಗಾವನ್ನ ವಹಿಸಲಾಗಿತ್ತು. ಮತ್ತು ತಮಿಳುನಾಡು ಭಾಗದಲ್ಲೂ ಕೂಡ ನಿಗಾವನ್ನ ವಹಿಸಲಾಗಿತ್ತು. ಆದ್ರೆ ಅಂತಿಮವಾಗಿ ಈ ಒಂದು ದೈದು ಕುದುರಿರುವಂತದ್ದು ಮುಂಬೈನಲ್ಲೇ ಅನ್ನುವಂಥದ್ದು ಪೊಲೀಸರಿಗೆ ಸ್ಪಷ್ಟವಾಗುತ್ತೆ. ಅದು ಹೇಗೆ ಅಂದ್ರೆ ಈ ಮುರುಗುಂಡಿ ತೇವರ್ ಏನಿದ್ದಾನೆ ಮುಂಬೈನಲ್ಲಿ ಡೀಲ್ ಮಾಡ್ಕೊಂಡು ಬಂದ ಬಳಿಕ ಅಲ್ಲಿ ಹೇಳಿರ್ತಾನೆ ಯಾರಿಗೂ ಈ ವಿಚಾರವನ್ನ ತಿಳಿಸಬಾರದು ಅಂತ. ಆದ್ರೆ ಇಲ್ಲಿ ದರೋಡೆ ನಡೆದ ಬಳಿಕ ನೇರವಾಗಿ ಮುಂಬೈಗೆ ಹೋದ್ರೆ ಎಲ್ಲೋ ಒಂದ್ ಕಡೆ ಪೊಲೀಸರಿಗೂ ಕೂಡ ಅನುಮಾನ ಬರುತ್ತೆ ಅನ್ನೋ ಕಾರಣಕ್ಕೆ ಈತ ತಮಿಳುನಾಡಿಗೆ ಹೋಗಿರ್ತಾನೆ. ಆದ್ರೆ ಉದ್ದೇಶ ಏನಿರುತ್ತೆ ಅಂದ್ರೆ ಈ ಗೋಲ್ಡ್ ಎಲ್ಲವನ್ನ ಕೂಡ ಮುಂಬೈನಲ್ಲೇ ಮಾರಾಟ ಮಾಡ್ಬೇಕು ಅನ್ನುವಂತ ಉದ್ದೇಶ ಇರುತ್ತೆ. ಈತ ಗೋಲ್ಡ್ ಅನ್ನ ದರೋಡೆ ಮಾಡಿದ ಬಳಿಕ ಒಂದು ಸಿಗ್ನಲ್ ಅನ್ನ ಆ ಮುಂಬೈನ ಒಂದು ಬ್ಲಾಕ್ ಗೋಲ್ಡ್ ಮಾರ್ಕೆಟ್ ನ ದಳ್ಳಾಳಿಗೆ ಕೊಡ್ತಾನೆ. ಕೊಟ್ಟು ಕೂಡಲೇ ಆ ಒಂದು ಮಾಹಿತಿ ಏನಿದೆ ಅದು ಮುಂಬೈ ಪೊಲೀಸರ ಗಮನಕ್ಕೆ ಕೂಡ ಬರುತ್ತೆ. ಕರ್ನಾಟಕದ ಓರ್ವ ಅಧಿಕಾರಿ ಮುಂಬೈನಲ್ಲಿ ಇರುವಂತವರು ಅವರ ಗಮನಕ್ಕೆ ಈ ವಿಚಾರ ಬರುತ್ತೆ. ಮಂಗಳೂರು ಪೊಲೀಸರು ನೇರವಾಗಿ ಕರ್ನಾಟಕದ ಮೂಲದ ಅಧಿಕಾರಿ ಏನಿದ್ದಾರೆ ಇವರನ್ನ ಸಂಪರ್ಕ ಮಾಡ್ತಾರೆ. ಅವರು ನಿಖರವಾದ ಮಾಹಿತಿಯನ್ನು ಕೊಡ್ತಾರೆ. ಈ ರೀತಿ ಒಂದು ಸಂಚಲನ ಮುಂಬೈನ ಒಂದು ಬ್ಲಾಕ್ ಗೋಲ್ಡ್ ಮಾರ್ಕೆಟ್ ನಲ್ಲಿ ನಡೆದಿದೆ ಅನ್ನುವಂತ ವಿಚಾರವನ್ನ ಇದಾದ ಕೂಡಲೇ ಪೊಲೀಸರಿಗೂ ಕೂಡ ಇದು ಪಕ್ಕ ಆಗುತ್ತೆ. ಮತ್ತು ಈತನ ಒಂದು ಫೋನ್ ಏನು ಈತ ಸಂಪರ್ಕವನ್ನ ಮಾಡಿರ್ತಾನೋ ಈ ಆಧಾರದಲ್ಲಿ ಈತನ ಜಾಡನ್ನ ಹಿಡಿದು ಈ ಆರೋಪಿಗಳನ್ನ ಬಂಧನ ಮಾಡುವಂತ ಒಂದು ಪ್ರಕ್ರಿಯೆ ನಡೆದಿದೆ. ಇದಕ್ಕೆ ಈ ಬಂಧನ ಪ್ರಕ್ರಿಯೆಗೆ ಈ ಒಂದು ಬ್ಲಾಕ್ ಗೋಲ್ಡ್ ಮಾರ್ಕೆಟ್ ಕೂಡ ಒಂದು ಸಹಕಾರವನ್ನ ನೀಡಿದೆ. ರಮಕ, ಥ್ಯಾಂಕ್ ಯು ಆದಿತ್ಯ. ಯಾವ ಆಯಾಮದಲ್ಲಿ ನೋಡಿದ್ರು